ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸಾಕು ಮಾವ, ಇನ್ನೊಂದು ಸ್ವಲ್ಪ ಇದೆ, ತಿನ್ನು ಜ್ಯೋತಿ. ಇದೇ ಕರೆಕ್ಟ್ ಟೈಮು. ನನ್ನ ಮನ್ಸಲ್ಲಿರೋದನ್ನ ಮಾವನ ಹತ್ರ ಹೇಳ್ಬಿಡೋದೇ ಸರಿ. ಮಾವ, ಹೇಳು. ಅದು ಬಂದು ನಾನು ನಿನ್ನ ಹತ್ರ ಏನೋ ಒಂದು ಮಾತಾಡಬೇಕಿತ್ತು. ಅದು ಅಣ್ಣ, ಪುಟಿ, ನೀನೇನಮ್ಮ ಇಲ್ಲಿ? ನಾವಿಲ್ಲಿದ್ದೀವಿ ಅಂತ ನಿನಗೆ ಗೊತ್ತಾಯ್ತು? ನಾನು ನಿನ್ನ ನೋಡೋದಕ್ಕೆ ಅಂತ ಮನೆಗೆ ಬಂದೆ. ನೀವಿಬ್ರು ಇಲ್ಲೇ ಇದ್ದೀರಾ ಅಂತ ಹೇಳಿದ್ರು, ಅದಕ್ಕೆ ನೇರವಾಗಿ ಇಲ್ಲಿಗೆ ಬಂದೆ. ಅದು ಸರಿ, ನೀವೇನು ದಿಢೀರಂತ ಇಲ್ಲಿಗೆ ಬಂದಿದ್ದೀರಾ? ಅದು ಮನೇಲಿರೋದಕ್ಕೆ ಜ್ಯೋತಿಗೆ ತುಂಬ ಬೇಜಾರಾಗತ್ತೆ ಅಂತ ಹೇಳಿದ್ಲು. ಅದಕ್ಕೆ ಹೊರಗಡೆ ಓಡಾಡಬೇಕು ಅಂತ ತುಂಬ ಆಸೆ ಪಟ್ಲು. ಅದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದೆ. ತುಳಸಿ, ನಾವು ಚಿಕ್ಕವರಿರ್ಬೇಕಾದ್ರೆ ಮೀನ್ ಹಿಡ್ಕೊಂಡು ಸುಟ್ಕೊಂಡು ತಿಂತಾ ಇದ್ವಿ, ನೆನ್ಪಿದ್ಯಾ? ಹೌದು. ಈಗ ನೀವು ಮೀನು ಹಿಡಿದು ಸುಟ್ಕೊಂಡು ತಿಂದ್ರಾ? ಅವಾಗಿನ ಥರ ಮಾವ ಮೀನ್ ಸುಟ್ಟು ತಿನ್ಸಿದ್ರು. ಪುಟಿ, ನೀನು ತಿನ್ನಮ್ಮ, ತುಂಬಾ ಚೆನ್ನಾಗಿದೆ. ಬೇಡ ಅಣ್ಣ. ತುಳಸಿ, ತಿನ್ನು, ಚೆನ್ನಾಗಿದೆ. ಈಗ ನನಗೆ ಬೇಡ, ತಿನ್ನೋ ಮೂಡಿಲ್ಲ. ಯಾಕಮ್ಮ, ಏನಾಯ್ತು? ಏನಿಲ್ಲ ಅಣ್ಣ, ಇಂದ್ರಾ ಮಾವನ ಬಗ್ಗೆ ಯೋಚನೆ ಮಾಡ್ತಿದ್ರೆ ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಯಾಕೆ? ಇಂದ್ರ ಏನ್ ಮಾಡ್ದ? ಅವ್ರೇನು ಮಾಡಿಲ್ಲ ಅಣ್ಣ. ಅವ್ರಿಗ್ಯಾರೋ ಏನೋ ಕೇಡ್ ಬಯಸ್ತಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಪುಟಿ, ಯಾರು ಏನ್ ಮಾಡಿದ್ರು ಹೇಳು, ನನಗೆ ಅರ್ಥ ಆಗೋ ಹಾಗೆ ಹೇಳು. ಇಂದ್ರಾ ಮಾವನ್ನ ಯಾರೋ ಕೊಲೆ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಕೊಲೆನಾ? ತುಳಸಿ, ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳು. ನಾವು ನಿನ್ನೆನ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡಿದ ರಾತ್ರಿ ಹೊರಗಡೆಯಿಂದ ಯಾರೋ ಇಂದ್ರಾ ಮಾವನ್ನ ಗುರಿ ಮಾಡ್ಕೊಂಡು ಒಂದು ವಿಷದ ಚಾಕುನ ಎಸೆದ್ರು. ಪ್ರಸಾದಕ್ಕೆ ವಿಷ ಯಾರು ಹಾಕಿದ್ದು ಅಂತ ಹೇಳಿ. ಹೇಳ್ತೀನಿ.